सिया राम जय जय राम. ಜೈ ಶ್ರೀರಾಮ್. ಶ್ರೀಮದ್ ವಾಲ್ಮೀಕಿ ರಾಮಾಯಣಾಂತರ್ಗತ ಸುಂದರಕಾಂಡ ಸರ್ಗ 4. ಹನುಮಂತನು ರಾವಣಾಂತಪುರವನ್ನು ಪ್ರವೇಶಿಸಿದ್ದು. ಮಹಾ ತೇಜೋವಂತನು, ಅತ್ಯಂತ ಸತ್ವಶಾಲಿಯೂ ಮಹಾವಿಕ್ರಮಶಾಲಿಯೂ ಹಾಗೂ ಕಪಿಶ್ರೇಷ್ಠನಾದ ಮಾರುತಿಯು ಕಾಮರೂಪಿಣಿಯಾದ ಶ್ರೇಷ್ಠ ರಾಕ್ಷಸಿಯಾದ ಲಂಕಾದಿ ದೇವತೆಯನ್ನು ತನ್ನ ಬಲಪರಾಕ್ರಮಗಳಿಂದ ಸೋಲಿಸಿದನು. ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ಮಹಾಬಾಹುವಾದ ಮಾರುತಿಯು ಮುಖ್ಯ ದ್ವಾರವನ್ನು ಬಿಟ್ಟು ಅದ್ವಾರದಿಂದ ಕೋಟೆಯನ್ನು ಹಾರಿ ಲಂಕಾಪುರಿಯನ್ನು ಪ್ರವೇಶಿಸಿದನು. ಸುಗ್ರೀವನಿಗೆ ಶುಭವನ್ನು ಬಯಸುವುದೇ ಅವನ ಮುಖ್ಯ ಉದ್ದೇಶವಾಗಿತ್ತು. ಶತ್ರುಗಳ ಗ್ರಾಮವನ್ನಾಗಲಿ ನಗರವನ್ನಾಗಲಿ ಅಥವಾ ಪಟ್ಟಣವನ್ನಾಗಲಿ ವಿಶೇಷ ಸಮಯದಲ್ಲಿ ರಾಜನು ಮುಖ್ಯ ಬಾಗಿಲು ಮೂಲಕ ಪ್ರವೇಶಿಸಬಾರದೆಂಬುದನ್ನು ಶಾಸ್ತ್ರಕೋವಿದನಾದ ಹನುಮಂತನು ಚೆನ್ನಾಗಿ ಅರಿತಿದ್ದನು. ಪ್ರಯಾಣಕ್ಕೆ ಹೊರಡುವಾಗ, ಸ್ವಗೃಹವನ್ನು ಪ್ರವೇಶಿಸುವಾಗ ಹಾಗೂ ವಿವಾಹ ಕಾಲದಲ್ಲಿ ಬಲಗಾಲಿಟ್ಟು ಹೋಗಬೇಕೆಂಬುದನ್ನು ಮತ್ತು ರಾಜನಾದವನು ಅಥವಾ ರಾಜದೂತನು ಶತ್ರುನಗರವನ್ನು ಪ್ರವೇಶಿಸುವಾಗ ಎಡಗಾಲನ್ನು ಮುಂದಿಟ್ಟು ಹೋಗಬೇಕೆಂಬುದನ್ನು ಮಹಾಪ್ರಜ್ಞನಾದ ಮಾರುತಿಯು ತಿಳಿದಿದ್ದನು. ಅದರಂತೆ ಅತ್ಯಂತ ದೂರದೃಷ್ಟಿಯುಳ್ಳ ಹನುಮಂತನು ಲಂಕಾಪಟ್ಟಣವನ್ನು ಪ್ರವೇಶಿಸುವಾಗ ಎಡಗಾಲನ್ನು ಮೊದಲಿಟ್ಟನು. ಅಂತೆಯೇ ಶತ್ರುಗಳ ತಲೆಯನ್ನು ಎಡಗಾಲಿನಿಂದ ತುಳಿದನೋ ಎಂಬಂತೆ ರಾತ್ರಿಯ ಆ ವೇಳೆಯಲ್ಲಿ ನಗರವನ್ನು ಪ್ರವೇಶಿಸಿದನು. ಸತ್ವ ಸಂಪನ್ನನಾದ ಮಾರುತಾತ್ಮಜನು ಮುತ್ತುಗಳು ಹಾಗೂ ಪುಷ್ಪಗಳಿಂದ ವಿರಾಜಿತವಾದ ಮಹಾಪಥವಾದ ರಾಜಮಾರ್ಗವನ್ನು ಅನುಸರಿಸಿದನು. ಅಲ್ಲಿನ ಮನೆಗಳಲ್ಲಿ ಉತ್ಕೃಷ್ಟವಾದ ನಗು, ಅಟ್ಟಹಾಸಗಳು ಹಾಗೂ ಮಂಗಳ ವಾದ್ಯಗಳ ಘೋಷಣೆಗಳು ಕೇಳುಬರುತ್ತಿದ್ದವು. ಆ ಭವನಗಳು ಐರಾವತದಂತೆ ಶ್ವೇತವರ್ಣವನ್ನು ಹೊಂದಿದ್ದು ಬಹಳ ಎತ್ತರವಾಗಿದ್ದವು. ಅವುಗಳ ಕಿಟಕಿಗಳು ವಜ್ರಜಾಲಗಳಿಂದ ಅತ್ಯಂತ ಮನೋಹರವಾಗಿದ್ದವು. ಅಂತಹ ಸುಂದರವಾದ ಮಹಲುಗಳಿಂದ ಲಂಕಾಪಟ್ಟಣವು ವಿರಾಜಿಸುತ್ತಿತ್ತು. ಆಗ ಲಂಕಾನಗರವು ಶ್ವೇತವರ್ಣ ಸಮಾನವಾಗಿದ್ದು ಶುಭಕರವಾದ ಧನಾಭಿವೃದ್ಧಿಯೂ ಹಾಗೂ ಪುತ್ರಾಭಿವೃದ್ಧಿಯೂ ಆದ ಪದ್ಮ ಸ್ವಸ್ತಿಕ ಮತ್ತು ವಧಮಾನಗಳೆಂಬ ಆಕೃತಿಗಳಿಂದ ಸಂಸ್ಥಿತವಾದ ಎಲ್ಲ ಕಡೆಯೂ ಶೃಂಗಾರಗೊಂಡ ರಾಕ್ಷಸರ ಮನೆಗಳಿಂದ ಪ್ರಕಾಶಿಸುತ್ತಿತ್ತು. ಕಪಿರಾಜನಾದ ಸುಗ್ರೀವನಿಗೆ ಸಚಿವನಾದ ಹಾಗೂ ಸ್ವಾಮಿ ಕಾರ್ಯನಿಷ್ಠನಾದ ಮಾರುತಿಯು ಶ್ರೀರಾಮನ ಕಾರ್ಯಸಿದ್ಧಿಗೆಂದು ಹೊರಟು ಚಿತ್ರ ವಿಚಿತ್ರ ಮಾಲೆಗಳು ಮತ್ತು ಆಭರಣಗಳಿಂದ ಸುಂದರವಾಗಿ ಶೃಂಗಾರಗೊಂಡಿದ್ದ ಲಂಕೆಯನ್ನು ನೋಡಿ ಸಂತೋಷಭರಿತನಾದನು. ರಾಜಪಥದಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಪ್ರತಿಯೊಂದು ಭವನವನ್ನು ನೋಡಿದ ಮಾರುತಿಯು ವಿವಿಧ ರೀತಿಯ ಆಕಾರಗಳಿಂದ ಹಾಗೂ ವರ್ಣಗಳಿಂದ ಕೂಡಿದ್ದ ಸೌಧಗಳನ್ನು ವೀಕ್ಷಿಸಿದನು. ಅಂತೆಯೇ ಗಮನಿಸುತ್ತಾ ಹೋಗುತ್ತಿದ್ದಾಗ ಮದನ ಪರವಶರಾಗಿ ಸ್ವರ್ಗದ ಅಪ್ಸರೆಯಂತಿದ್ದ ಸ್ತ್ರೀಯರ ಸುಶ್ರಾವ್ಯವಾದ ಸಂಗೀತದ ನಿನಾದವನ್ನು ಕೇಳಿದನು. ರಾಕ್ಷಸರ ಭವನಗಳಲ್ಲಿ ಸ್ತ್ರೀಯರು ಧರಿಸಿದ್ದ ಒಡ್ಯಾಣ ಹಾಗೂ ನೂಪುರಗಳ ನಾದವನ್ನು ಅಲ್ಲದೆ ಅವರು ಸೋಪಾನಗಳಿಂದ ಇಳಿದು ಬರುವಾಗ ಉಂಟಾಗುವ ಹೆಜ್ಜೆಯ ಧ್ವನಿಯನ್ನು ಮಾರುತಿಯು ಆಲಿಸಿದನು. ಕೆಲವು ರಾಕ್ಷಸರ ಮನೆಗಳಲ್ಲಿ ಸೈನಿಕರು ತಮ್ಮ ತಮ್ಮ ಬಾಹುಗಳನ್ನು ತಟ್ಟಿಕೊಳ್ಳುತ್ತಿದ್ದ ಶಬ್ದಗಳು, ಅವರ ಸಿಂಹ ಗರ್ಜನೆಗಳು ಮತ್ತೆ ಕೆಲವರು ಹೇಳುತ್ತಿದ್ದ ಜಪದ ಮಂತ್ರಗಳ ನಾದವು ಮಾರುತಿಗೆ ಕೇಳಿಸಿತು. ಸ್ವಾಧ್ಯಾಯದಲ್ಲೇ ನಿರತರಾದ ರಾಕ್ಷಸರನ್ನು, ರಾವಣನನ್ನೇ ಸ್ತುತಿಸುತ್ತಿರುವವರನ್ನು ಹಾಗೂ ಗರ್ಜಿಸುತ್ತಿರುವ ರಾಕ್ಷಸರನ್ನು ನೋಡಿದನು. ರಾಜಮಾರ್ಗದಲ್ಲಿ ನಿಂತಿದ್ದ ರಾಕ್ಷಸರ ಸಮೂಹಗಳನ್ನು ವೀಕ್ಷಿಸುತ್ತಾ ಹನುಮಂತನು ಮುಂದಕ್ಕೆ ಹೊರಟನು. ಲಂಕೆಯ ಮಧ್ಯದಲ್ಲಿನ ಸೇನಾನಿವೇಶನದಲ್ಲಿ ರಾವಣನ ಅನೇಕ ರಕ್ಷಾಬಲದವರನ್ನು ನೋಡಿದನು. ಅವರಲ್ಲಿ ಕೆಲವರು ಯಜ್ಞ ದೀಕ್ಷರಾಗಿದ್ದರು, ಕೆಲವರು ಜಟಾಧಾರಿಗಳಾಗಿದ್ದರು, ಮತ್ತೆ ಕೆಲವರು ಆಯುಧಗಳ ರೂಪದಲ್ಲಿ ದರ್ಬೆಗಳನ್ನು ಮುಷ್ಟಿಯಲ್ಲಿ ಧರಿಸಿದ್ದರು. ಏಕೆಂದರೆ ಮಂತ್ರಪೂರಿತವಾದ ದರ್ಬೆಯು ವಜ್ರಾಯುಧಕ್ಕೆ ಸಮಾನವಾಗಿರುತ್ತದೆ. ಕೃತ್ಯಾದಿ ಶಕ್ತಿಗಳನ್ನು ಆಯುಧ ರೂಪವಾಗಿ ಸೃಷ್ಟಿಸಬಲ್ಲಂತಹ ಅಗ್ನಿಕುಂಡಗಳನ್ನು ಕೆಲವರು ಆರಾಧಿಸುತ್ತಿದ್ದರು. ಹಾಗೆಯೇ ಮುಂದುವರಿಯುತ್ತಿದ್ದಂತೆ ಕೆಲವರು ಶೂಲಾಯುಧಗಳನ್ನು, ಹಲವರು ದೊಡ್ಡದಾದ ಕಬ್ಬಿಣದ ಸಲಾಕೆಯಂತಹ ಮುದ್ಗರವನ್ನು ಹಾಗೂ ಕೆಲವರು ದಂಡಾಯುದ್ಧ ಪಾಣಿಗಳಾಗಿದ್ದರು. ಅವರಲ್ಲಿ ಕೆಲವರಿಗೆ ಒಂದೇ ಕಣ್ಣಿತ್ತು, ಹಲವರಿಗೆ ಒಂದೇ ಕಿವಿ ಇತ್ತು. ಮತ್ತೆ ಕೆಲವರು ದೊಡ್ಡ ಹೊಟ್ಟೆಗಳನ್ನು ಹಾಗೂ ಸ್ತನಗಳನ್ನು ಹೊಂದಿದ್ದರು. ಎಲ್ಲರಿಗೂ ಕರಾಳವಾದ ಆಕಾರವಿದ್ದಿತ್ತು. ವಕ್ರ ಮುಖದವರು, ಕುಟಿಲ ಮುಖದವರು ಅಲ್ಲಿದ್ದರು. ಏರುಪೇರಾದ ಅಂಗ ಹೊಂದಿದ್ದವರು ಮತ್ತು ಕುಳ್ಳರೂ ಇದ್ದರು. ಮತ್ತೆ ಕೆಲವರು
ಧನಸ್ಸು, ಖಡ್ಗ, ಶತಘ್ನಿ, ಮುಸಲ ಇತ್ಯಾದಿ ಆಯುಧಗಳನ್ನು ಉಳ್ಳವರಾಗಿದ್ದರು. ಪರಿಘಾಯುಧಗಳನ್ನು, ಚಿತ್ರ ವಿಚಿತ್ರವಾದ ಕವಚಗಳನ್ನು ಧರಿಸಿ ಪ್ರಕಾಶಿಸುವರು ಅಲ್ಲಿದ್ದರು. ಹೆಚ್ಚು ಸ್ಥೂಲರಲ್ಲದವರು, ಅತಿ ಕೃಶರಲ್ಲದವರು, ಹೆಚ್ಚು ಎತ್ತರವಾಗಿಲ್ಲದವರು, ಕುಬ್ಜರಲ್ಲದ, ಬಿಳುಪಾಗಿಲ್ಲದವರು ಹಾಗೂ ಕಪ್ಪಾಗಿಲ್ಲದವರನ್ನು ಮಾರುತಿಯು ನೋಡಿದನು. ಹನುಮಂತನು ವಿರೂಪರಾಗಿರುವವರು, ಬಹುರೂಪಧಾರಿಗಳು, ಹೆಚ್ಚು ವರ್ಚಸ್ವಿಗಳನ್ನು ಅಲ್ಲಿ ನೋಡಿದನು. ಧ್ವಜ ಪತಾಕೆಗಳನ್ನು ಹಿಡಿದಿರುವವರನ್ನು, ಶಕ್ತಿ, ವೃಕ್ಷ, ಪಟ್ಟಿಷ, ವಜ್ರ, ಕಣವೆ, ಹಗ್ಗ ಇತ್ಯಾದಿ ನಾನಾ ಬಗೆಯ ಆಯುಧಗಳನ್ನು ಹಿಡಿದು ನಿಂತಿದ್ದ ರಾಕ್ಷಸರನ್ನು ವಾನರ ವೀರನು ಕಂಡನು. ಮಾರುತಿಯು ಅಲ್ಲಿ ಸ್ವೇಚ್ಛಾಚಾರಿಗಳನ್ನು, ಮಾಲಾಧಾರಿಗಳನ್ನು, ಗಂಧವನ್ನು ಬಳಸಿಕೊಂಡಿದ್ದವರನ್ನು, ಬಹುಮೂಲ್ಯ ಆಭರಣಗಳಿಂದ ಶೃಂಗರಿಸಿಕೊಂಡವರನ್ನು, ನಾನಾ ರೀತಿಯ ವೇಷಧಾರಿಗಳನ್ನು, ಉಗ್ರವಾದ ಶೂಲಧಾರಿಗಳನ್ನು, ವಜ್ರಾಯುಧಧಾರಿಗಳನ್ನು ಹಾಗೂ ಅತ್ಯಂತ ಶೂರರಾದವರನ್ನು ಕಂಡನು. ಏಕಾಗ್ರಚಿತ್ತರಾಗಿ ನಗರದ ಸುರಕ್ಷೆಯಲ್ಲಿಯೇ ನಿರತರಾಗಿದ್ದ ರಾಕ್ಷಸಾಧಿಪತಿಯಾದ ರಾವಣನಿಂದ ಆಜ್ಞಾಪಿಸಲ್ಪಟ್ಟ 1,00,000 ಮಂದಿ ರಾಕ್ಷಸರನ್ನು, ಅಂತಃಪುರದ ಅಗ್ರಭಾಗದಲ್ಲಿದ್ದವರನ್ನು ಮಾರುತಿಯು ನೋಡಿದನು. ನಂತರ ವಾನರ ಶ್ರೇಷ್ಠನು ರಾಕ್ಷಸಾಧಿಪತಿ ರಾವಣನ ವಿಖ್ಯಾತವಾದ ಪರ್ವತದ ಮುಂಭಾಗದಲ್ಲಿದ್ದ ಸುಂದರವಾದ ಅರಮನೆಯನ್ನು ನೋಡಿದನು. ಆ ಅರಮನೆಗೆ ಸುವರ್ಣ ಖಚಿತವಾದ ಸಿಂಹದ್ವಾರವಿತ್ತು. ಶ್ವೇತ ಪದ್ಮಗಳಿಂದ ಅಲಂಕೃತವಾದ ಕಂದಕಗಳಿಂದ ಅದು ಆವೃತವಾಗಿತ್ತು. ಸುತ್ತಲೂ ಪ್ರಾಕಾರವನ್ನು ಹೊಂದಿದ ಹಾಗೂ ಸ್ವರ್ಗ ಸಮಾನವಾಗಿದ್ದ ಆ ರಾಜಮಹಲು ಸುಮಧುರವಾದ ನಾದವನ್ನು ಹೊರಸೂಸುತ್ತಿತ್ತು. ಅಲ್ಲಿ ಕುದುರೆಗಳ ಹೇಷಾರವವು ಕೇಳಿಬರುತ್ತಿತ್ತು. ಅದ್ಭುತವಾದ ಹಯಗಳು, ರಥಗಳು, ಯಾನಗಳು, ವಿಮಾನಗಳು, ಶುಭಪ್ರದವಾದ ಸರ್ವ ಲಕ್ಷಣಗಳಿಂದ ಕೂಡಿದ್ದ ಆನೆ, ಕುದುರೆಗಳು, ಬಿಳಿಯ ವರ್ಣಗಳುಳ್ಳ ಮುಗಿಲುಗಳ ರಾಶಿಯಂತೆ ತೋರುತ್ತಿದ್ದ 4 ದಂತಗಳುಳ್ಳ ಮದಿಸಿದ ಆನೆಗಳು, ಮೃಗ ಪಕ್ಷಿಗಳು ಆ ಮಹಲುಗಳಲ್ಲಿದ್ದವು. ಅರಮನೆಗೆ ಸುಂದರವಾದ ಹೆಬ್ಬಾಗಿಲಿತ್ತು. ಮಹಾಶೂರರಾದ ಸಹಸ್ರಾರು ರಾಕ್ಷಸರು ಆ ದಿವ್ಯ ಭವನವನ್ನು ಸರ್ವ ಋತುಮಾನಗಳಲ್ಲಿಯೂ ರಕ್ಷಿಸುತ್ತಿದ್ದರು. ಅಷ್ಟು ಅತ್ಯಂತ ರಹಸ್ಯಮಯವಾದ ರಾಕ್ಷಸಾಧಿಪತಿಯಾದ ರಾವಣನ ಅರಮನೆಯನ್ನು ಮಾರುತಿಯು ಪ್ರವೇಶಿಸಿದನು. ರಾವಣನ ಅಂತಃಪುರವು ಚಿನ್ನದಿಂದ ನಿರ್ಮಿತವಾದ ಪ್ರಾಕಾರವನ್ನು ಹೊಂದಿತ್ತು. ಒಳ ಪ್ರಾಕಾರವು ಅತ್ಯಮೂಲ್ಯವಾದ ಮುತ್ತಿನ ಮಣಿಗಳಿಂದ ಸುಶೋಭಿತವಾಗಿತ್ತು. ಬೆಲೆ ಬಾಳುವ ಕಾಲಾಗರು ಹಾಗೂ ಚಂದನ ಧೂಪಗಳಿಂದ ಅಲಂಕೃತವಾಗಿತ್ತು. ಅಂತಹ ಅತ್ಯದ್ಭುತವಾದ ಕಾಂತಿಯುಕ್ತವಾಗಿದ್ದ ಅಂತಃಪುರವನ್ನು ಆ ವಾನರ ವೀರನು ಪ್ರವೇಶಿಸಿದನು. ಇತ್ಯಾರ್ಷ ಶ್ರೀಮದ್ ರಾಮಾಯಣೆ ವಾಲ್ಮೀಕಿ ಆದಿಕಾವ್ಯೆ ಸುಂದರಕಾಂಡೆ ಚತುರ್ಥ ಸರ್ಗಃ. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 4ನೇ ಸರ್ಗವು ಮುಗಿಯಿತು. ಜೈ ಶ್ರೀರಾಮ್.